ಅಪೊಸ್ತಲ ಕಾರ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಕೂಡ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ದೇವರಿಗೆ ಆರಾಧನೆ ಮಾಡಿದಂಥ ಸಮಯದಲ್ಲಿ ಏನು ಕಾರ್ಯಗಳನ್ನ ಆಗ್ತಾ ಬಂದಪ್ಪ ಅಂದ್ರೆ, ಅಪೊಸ್ತಲ ಕಾರ್ಯ ನಮ್ಮೆಲ್ರಿಗೂ ಸುಪರಿಚಿತವಾದಂಥ ವಾಕ್ಯ ಭಾಗನೇ ಇದು. ಆದ್ರೆ ನಾವು ನೋಡ್ತಾ ಇದ್ದೀವಿ, ನಾವು ಮರೆತು ಹೋಗ್ತೀವಿ. ಅಪೊಸ್ತಲ ಕಾರ್ಯ 16ನೇ ಅಧ್ಯಾಯದಲ್ಲಿ ಒಂದು ಶ್ರೇಷ್ಠವಾದಂಥ ಉನ್ನತವಾದಂಥ ಸಂಗತಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಪ್ಪಾ ಅಂದ್ರೆ, ಯಾವಾಗಾದ್ರೂ ಅಲ್ಲಿ ಆರಾಧನೆ ಮಾಡ್ತಾನೋ ಪೌಲನು, ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಕಾರ್ಯಗಳು ಜರುಗುತ್ತಾವಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ. ಓದಮ್ಮ 28ನೇ ವಚನ. 24ನೇ ವಚನ ಓದಮ್ಮ. ಅವನು ಇಂಥ ಅಪ್ಪಣೆಯನ್ನು ಹೊಂದಿ 25ನೇ ವಚನ ಓದಮ್ಮ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಹಲ್ಲೆಲೂಯಾ. ಓದಮ್ಮ. ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಹಲ್ಲೆಲೂಯಾ. ಓದಮ್ಮ. ಎಲ್ಲರ ಬೀಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಸೆರೆ ಯಜಮಾನನು ಸಾಕಮ್ಮ. ಇಲ್ಲ ನೋಡ್ತಾ ಇದ್ದೀವಿ, ಯಾವಾಗಾದ್ರೂ ಅವರು ಮಧ್ಯರಾತ್ರಿಯಲ್ಲಿ ಅವ್ರು ಎಂಥ ಸಮಯದಲ್ಲಿ ಇದ್ರಪ್ಪ ಅಂದ್ರೆ, ಅವರಿಗೆ ಚಡಿಗಳಿಂದ ಹೊಡೆದಿದ್ದರು, ಬೆತ್ತಗಳಿಂದ ಹೊಡೆದಿದ್ದರು. ಅವ್ರ ದೇಹವೆಲ್ಲ ಗಾಯಗಳಿಂದ ತುಂಬಿದ, ಅವ್ರ ದೇಹವೆಲ್ಲ ರಕ್ತ ಸುರಿತಾ ಇದೆ, ಅವರು ಅನಾರೋಗ್ಯಕ್ಕೆ ಕಾರಣರಾಗಿದ್ದಾರೆ. ಅಂತ ಒಂದು ಪರಿಸ್ಥಿತಿ ಮಧ್ಯದಲ್ಲಿ ಅವ್ರು ಏನ್ ಮಾಡತ್ತಾರಂತ್ರಿ, ಯಾವಾಗ ಎದ್ದಾರಂತ ಅವ್ರು ಅಂತ ಪರಿಸ್ಥಿತಿ ಮಧ್ಯನಾಗ. ಹಲ್ಲೆಲೂಯಾ. ಶರೀರ ಎಲ್ಲ ರಕ್ತ ಸೋರ್ಲತ್ತದಂತ, ಶರೀರ ಎಲ್ಲ ಬಾಸುಂಡೆಗಳು, ಗಾಯಗಳು ಎಲ್ಲ ಅವು ಶರೀರವೆಲ್ಲ ಸಹಕರಿಸಿದಂಥ ಸಂದರ್ಭ ಸಮಯದ ಹೇಳ್ಬೇಕಾದಂಥದ್ದು. ಅವ್ರು ಯಾವಾಗ ಎದ್ದದಾರಂತ ಮೊದಲನೇದಾಗ ನೋಡ್ಬೇಕಪ್ಪ ಅಂದ್ರೆ, ಅವ್ರು ಹೇಳುವಂಥ ಸ್ಥಿತಿಯಲ್ಲೇ ಇಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅವ್ರು ಹೆಂಗಪ್ಪ ಅಂದ್ರೆ, ಎಲ್ಲಿ ಬಿದ್ದಂತಾರ ಅಲ್ಲೇ ಬೀಳ್ಬೇಕು. ಯಾಕಪ್ಪ ಅಂದ್ರೆ ಅಷ್ಟು ಭಯಂಕರವಾಗಿ ಅವ್ರನ್ನ ಏನ್ ಮಾಡಿದಾರಪ್ಪ ಅಂದ್ರೆ, ಹಿಂಸೆ ಕೊಟ್ಟಿದ್ದಾರೆ. ಹಿಂಸೆ ಕೊಟ್ರೆ ಅವ್ರು ಏನ್ ಮಾಡ್ತಾರಂತ, ಯಾವಾಗ ಎದ್ದಾರಂತ ಅವ್ರು ಎದ್ದಾರಂತ. ಯಾವ ರೀತಿ ಎದ್ದಾರಂತಂದ್ರೆ, ಎದ್ದಿ ಅವ್ರು ಏನ್ ಮಾಡತ್ತ, ಎದ್ದು ಏನ್ ಮಾಡತ್ತಾರಂತ, ಸ್ತುತಿ ಪದಗಳನ್ನು ಹಾಡ್ಲತ್ತಾರ ಅಂತ ಹೇಳಿ ನೋಡ್ತಾ ಇದೀವಿ. ಹಲ್ಲೆಲೂಯಾ. ಇದು ನಮ್ಮಿಂದ ಸಾಧ್ಯನಾ? ನಮ್ಮ ಶರೀರದಾಗ ಎಲ್ಲ ಹೊಡೆಸ್ದ್ರಂತ ಹೋಗೋರು, ನಮ್ಮ ದೇಹವೆಲ್ಲ ಗಾಯ ಆಗ್ಯದ, ಬಾಸುಂಡೆಗಳು ಇಷ್ಟಿಷ್ಟು ನಮ್ಮ ಬಾಸುಂಡೆಗಳು ಬಂದವ, ರಕ್ತ ಸೋರ್ತದ, ನಮ್ಮ ದೇಹದ ಮೇಲಿದ್ದಂತ ಎಲ್ಲಾ ಒಂದು ವಸ್ತ್ರಗಳನ್ನು ತೆಗೆದಾಕ್ಯಾರ, ಬೆತ್ತಲೆ ಮಣ್ಣವನ್ನು ಹೊಡೆದಿದಾರಂತ. ಮಧ್ಯರಾತ್ರಿಯಲ್ಲಿ ಎದ್ದು ನಾವು ದೇವರಿಗೆ ಸ್ತುತಿ ಪದಗಳನ್ನು ನಾವು ಮಾಡಕ್ಕಾಗ್ತದ? ಯಾರೋ ಒಬ್ರು ನಮಗೆ ಏನ್ರೆ ಅಂದ್ರೆ ಸಾಕು, ಹೊಡೆಯೋದು ಬೇಡ. ಏನ್ ಮಾಡ್ತೀವಿ ನಾವು? ಯಾರೇ ಏನ್ರೆ ಅಂದ್ರೆ ಸಾಕು, ಅಂದ್ರೆ ನಾವ್ ಏನ್ ಮಾಡ್ತೀವಿ? ಆರಾಧನೆ ಮಾಡೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ ಅದು ದೂರದ ವಿಷಯ ಅಂತ ಹೇಳಿ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪೌಲ ಮತ್ತು ಸೀಲರೇನು ಮಧ್ಯರಾತ್ರಿಯಲ್ಲಿ ಅದವ್ರು ಏನ್ ಮಾಡ್ತಾರಂತಪ್ಪ ಅಂದ್ರೆ, ಸ್ತುತಿ ಪದಗಳನ್ನು ಆಡ್ತಾ ಇದಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅವ್ರಿಗೆ ಏಟುಗಳನ್ನು ಬಿದ್ದಾವ, ರಕ್ತ ಸೋರ್ತಾ ಇದೆ, ಶರೀರ ಸಹಕರಿಸ್ತಾ ಇಲ್ಲ. ಇದ್ರ ನಿಮಿತ್ತವಾಗಿ ಅವ್ರು ಯಾವ ರೀತಿ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾರೆ? ನಿನಗೋಸ್ಕರ ನಾವು ಸೇವೆ ಮಾಡ್ತಾ ಇದೀವಿ ಪ್ರಭು, ನಿನ್ನ ನಾಮವನ್ನು ಪ್ರಚಾರ ಮಾಡ್ತಾ ಇದೀವಿ, ನಮಗೆ ಆಶೀರ್ವಾದ ಬರಬೇಕು, ನಮಗೆ ಮೇಲುಗಳಾಗಬೇಕು. ಆದ್ರೆ ಇವುಗಳನ್ನೆಲ್ಲ ನಮಗೆ ಏನಾಗ್ಯಪ್ಪ ಅಂತಂದ್ರೆ, ಚಡಿಗಳ ನೇಟುಗಳು ಬೀಳತ್ತವ, ರಕ್ತ ಸೋರ್ತಾ ಇದೆ, ಹಿಂಸೆಗೊಳಗಾಗ್ತಾ ಇದೀವಿ ನಾವು ಅಂತೇಳಿ ದೇವರಿಗೆ ಪ್ರಶ್ನೆ ಮಾಡಬೇಕಾದಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ? ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಾ ಇದಾರ. ಅಂತ ಶ್ರೇಷ್ಠವಾದಂತಹ ತಮ್ಮ ಆತ್ಮೀಯ ಜೀವಿತ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವಾಗಾದ್ರೂ ಅವ್ರು ಸ್ತುತಿ ಪದಗಳನ್ನ ಆಡ್ತಾ ಇದ್ರು ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಅವ್ರು ಈ ಲೋಕದಲ್ಲಿ
ಅವ್ರಿಗೆ ಈ ಲೋಕದಲ್ಲಿ ಎಲ್ಲಾ ಶಕ್ತಿಗಳು ವ್ಯತಿರೇಕ ಆದಂತ ಸಂದರ್ಭದಲ್ಲಿ, ಅಧಿಕಾರ ಉಳ್ಳಂತವ್ರಿಗೆ ವ್ಯತಿರೇಕ ಆದಂತ ಸಮಯದಲ್ಲಿ, ಅವರು ಸುವಾರ್ತೆ ಸಾರುವಂತ ಸಮಯದಲ್ಲಿ ಜನರೆಲ್ಲರೂ ಕೂಡ ಅದವ್ರಿಗೆ ವ್ಯತಿರೇಕವಾದಂತ ಸಂದರ್ಭದಲ್ಲಿ, ಜನರೆಲ್ಲರೂ ಕೂಡ ಅವ್ರಿಗೆ ವ್ಯತಿರೇಕವಾದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವ್ದಾದ್ರು ಅವರಿಗೆ ಆ ಒಂದು ಸೆರೆಮನೆಯಲ್ಲಿ ಬಂಧಿಸ್ತಾರೋ ಅವರಿಗೆ ಸಹಾಯವು ಎಲ್ಲಿಂದ ಇರಲಾರದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಹಾಯವು ಎಲ್ಲಿಂದ ಬಂತಪ್ಪ ಅಂತಂದ್ರೆ ಅಕಸ್ಮಾತ್ ಆಗಿ ಬಂತಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಏನಾಯ್ತಂತಾರಲ್ಲ ಅಕಸ್ಮಾತವಾಗಿ. ಓದಮ್ಮ, ಏನ್ ಮಾಯ್ತಂತ? ಅಕಸ್ಮಾತವಾಗಿ ಮಹಾಭೂಕಂಪ ಉಂಟಾಯಿತು. ಎಂತ ಭೂಕಂಪ ಉಂಟಾಯ್ತಂತ್ರಿ? ಭೂಕಂಪ ಅಂತಲ್ಲಿ ಬರೋದಿಲ್ಲ, ಏನಾಗಂತ? ಮಹಾಭೂಕಂಪ ಉಂಟಾಯ್ತು ಅಂತ ಹೇಳಿ ನೋಡ್ತಾ ಇದೀವಿ. ಹಲ್ಲೆಲೂಯಾ. ಯಾವಾಗಾದ್ರೂ ತಮ್ಮ ದೇವರನ್ನು ಅವ್ರು ಆರಾಧಿಸ್ತಾ ಬಂದ್ರು, ತಮ್ಮ ದೇವರನ್ನು ಘನಪಡಿಸ್ತಾ ಬಂದ್ರು, ತಮ್ಮ ದೇವರನ್ನೇ ಅವ್ರು ಪ್ರಕಟಿಸ್ತಾ ಬಂದ್ರು, ಮತ್ತೊಬ್ಬ ದೇವರನ್ನ ಅಡ್ಡ ಬೀಳದೆ ಅವ್ರು ತಮ್ಮ ದೇವರನ್ನೇ ಆರಾಧಿಸ್ತಾ ಬಂದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ಅದು ಎಂತ ಭೂಕಂಪಪ್ಪ ಅಂದ್ರೆ ಮಹಾಭೂಕಂಪವನ್ನುಂಟಾಯ್ತು ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಸೆರೆ ಅಸ್ಥಿವಾರಗಳನ್ನು ಕದಲುತ್ತಾ ಬಂದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಆ ಸೆರೆ ಒಂದು ಯಾವ ರೀತಿಯ ಒಂದು ಜೈಲನ್ನು ಕಟ್ಟಿದಾರೋ ಆ ಜೈಲಿನ ಪಿಲ್ಲರ್ಗಳನ್ನು ಕದಲುತ್ತಾ ಬಂದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಎಲ್ಲರ ಬೇಡಿಗಳೇನು ಮಾಡಿದಂತಪ್ಪ ಅಂದ್ರೆ ಕಳಚಿ ಬಿದ್ದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಇಲ್ಲಿ ನಾವು ಶ್ರೇಷ್ಠವಾದಂತ ಸಂಗತಿಯನ್ನು ನೋಡ್ತಾ ಇದೀವಪ್ಪ ಅಂತಂದ್ರೆ, ದೇವರನ್ನ ಆರಾಧನೆ ಮಾಡಿದ ಮೇಲೆ ನೋಡ್ತಾ ಇದೀವಿ ದೇವರು ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ದೇವರು ಎಲ್ಲವನ್ನು ನಡಗಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಅವರಿದ್ದಂತಹ ಒಂದು ಮನೆಯ ಪಟ್ಟ ಅಸ್ಥಿವಾರವನ್ನು ಕದಲಿಸ್ತಾ ಬಂದನಂತ ಹೇಳಿ ನೋಡ್ತಾ, ಸೆರೆಮನೆಯ ಅಸ್ಥಿವಾರವನ್ನು ಕದಲಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವೇ ಅಲ್ಲ, ನಾವು ನೋಡ್ತಾ ಇದ್ದೀವಿ ಅಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರ ಬೇಡಿಗಳನ್ನು ಕಳಚಿ ಬಿದ್ದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ನಿನ್ನ ದೇವರಾದಂತ ದೇವರನ್ನ ಅಡ್ಡ ಬಿದ್ದೆಪ್ಪ ಅಂತಂದ್ರೆ, ಆರಾಧನೆ ಮಾಡುತ್ತಪ್ಪ ಅಂದ್ರೆ, ನಿನಗೋಸ್ಕರ ಆತನ ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಅಲ್ಲೋಲ ಕಲ್ಲೋಲ ಮಾಡೋದು ಏನೋ ಮಾಡುವಂಥದ್ದಲ್ಲ, ಮಾಂತ್ರಿಕ ಮಾಡುವಂಥದ್ದಲ್ಲ. ದೇವರು ನಿನಗೋಸ್ಕರ ಏನನ್ನು ಮಾಡಲು ಆತನು ಶಕ್ತಿ ಉಳ್ಳಂತ ದೇವರು, ಸಾಮರ್ಥ್ಯ ಉಳ್ಳಂತ ದೇವರಂತೇಳಿ ಇಲ್ಲ ನಾವು ನೋಡ್ತಾ ಇದ್ದೀವಿ ಅಂತೇಳಿ. ತನ್ನ ಪ್ರಜೆಗಳಿಗೋಸ್ಕರ, ತನ್ನ ಒಂದು ಪ್ರಜೆಗಳು ತನ್ನ ಆರಾಧನೆ ಮಾಡುವಂತ ಪ್ರಜೆಗಳಿಗೋಸ್ಕರ ಅಕಸ್ಮಾತ್ ಆತನ ಏನನ್ನು ಕೂಡ ಮಾಡಲು ಶಕ್ತಿ, ಸಾಮರ್ಥ್ಯ, ಪರಾಕ್ರಮ ಉಳ್ಳಂತ ದೇವರಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಅಸ್ಥಿವಾರಗಳನ್ನು ಆತನು ಕದಲಿಸುವಂತವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಧಿಕಾರಿಗಳನ್ನು ಕದಲಿಸುವಂತವನಾಗಿದ್ದಾನೆ ಆತನು. ನಿನ್ನ ಒಂದು ಕೆಲಸ ಮಾಡುವ ಯಜಮಾನರನ್ನು ಕದಲಿಸುವಂತವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಲೋಕವನ್ನು, ಸಮಾಜವನ್ನು ಕದಲಿಸುವಂತವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ನಿನಗೋಸ್ಕರ ಸಮಸ್ತವನ್ನು ಆತನು ಮಾಡಲು ಸಿದ್ಧನಾದಂತ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಎಲ್ಲಾ ಬೇಡಿಗಳನ್ನು ಕಳಚಿ ಬಿದ್ದು ಅಂತ ಹೇಳಿ ನೋಡ್ತಾ ಇದ್ದೀವಿ. ನಿನಗೆ ಸುತ್ತಿಕೊಂಡಂತ ಪ್ರತಿ ಪರಿಸ್ಥಿತಿಗಳು, ಬೇಡಿಗಳು ಎಲ್ಲವೂ ಕೂಡ ಕಳಚಿ ಬೀಳುವಂತವಾಗಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವಾಗಾದ್ರೂ ನೀನು ದೇವರನ್ನು ಸನ್ಮಾನಿಸ್ತೀವೋ, ನಿನ್ನ ದೇವರನ್ನೇ ನೀನು ಎದುರಾಗಿಟ್ಟುಕೊಂಡು ಆತನೊಬ್ಬನನ್ನೇ ಆರಾಧಿಸ್ತೀವೋ, ಎಲ್ಲಾ ಸಮಯದಲ್ಲಿ ಆರಾಧಿಸ್ತೀವೋ, ಆತನೊಬ್ಬನನ್ನು ಬಿಟ್ಟು ನೀನು ಬೇರೊಬ್ಬನನ್ನು ಆರಾಧಿಸದೆ ಆತನೊಬ್ಬನನ್ನೇ ನೀನು ಯಾವಾಗಾದ್ರೂ ಘನಪಡಿಸ್ತೀವೋ, ಆರಾಧಿಸ್ತೀವೋ ನಾವು ನೋಡ್ತಾ ಇದ್ದೀವಿ. ನಿನಗೆ ಸುತ್ತಿಕೊಂಡಂತ ಪ್ರತಿ ಪರಿಸ್ಥಿತಿಗಳು ಅವು ಕಳಚಿ ಬೀಳ್ತಾವ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದು ಸಾಲಾಗಿರ್ಬೋದು, ಕಣ್ಣೀರಾಗಿರ್ಬೋದು, ಇಕ್ಕಟ್ಟಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ನಿನ್ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಇರಲಿ ಎಲ್ಲವೂ ಕೂಡ ಆತನು ಕಳಚಿ ಹಾಕುವಂತ ದೇವರಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆರಾಧನೆಯಲ್ಲಿ ಅಷ್ಟೊಂದು ಶಕ್ತಿ, ಸಾಮರ್ಥ್ಯ ಒಡಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ನಮ್ಮ ದೇವರನ್ನು ಆರಾಧನೆ ಮಾಡುವಂಥದ್ದು ಅದು ಸಾಧಾರಣವಾದಂಥದ್ದಲ್ಲ. ನಮ್ಮ ದೇವರನ್ನು ಸ್ತುತಿಸುವಂಥದ್ದು ಸಾಧಾರಣವಾದಂಥದ್ದಲ್ಲ. ಹೋದ ಅಸ್ಥಿವಾರಗಳನ್ನು ಕದಲಿಸುವಂಥದ್ದಾಗಿದೆ. ಅಷ್ಟು ಮಾತ್ರ ಮಹಾ ಭೂಕಂಪವನ್ನು ಸೃಷ್ಟಿಸುವಂಥದ್ದಾಗಿದೆ. ಅಷ್ಟು ಮಾತ್ರ ಎಲ್ಲವೂ ಕೂಡ ನಮ್ಮನ್ನು ಸುತ್ತಿಕೊಂಡಂತ ಕಳಚಿ ಬೀಳುವಂಥದ್ದಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ನೀನು ಮಾಡುವಂತ ಆರಾಧನೆ ಅದು ಯಾವುದಂತ ತಿಳ್ಕೊಂಡಿದ್ಯಾ? ನಿನ್ನ ಯಾರನ್ನ ಆರಾಧನೆ ಮಾಡ್ತಾ ಇದೆಯಾ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಆರಾಧನೆ ಬಲ, ನಿನ್ನ ಆರಾಧನೆ ಶಕ್ತಿ ಏನಂತೇಳಿ ನಿನಗೆ ಗೊತ್ತಾ? ನೀನು ಆರಾಧನೆ ಮಾಡುವಂತದಲ್ಲಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಅಂತಕ್ಕಂಥದ್ದು ನಿನಗೆ ಗೊತ್ತಾ? ಒಂದು ವೇಳೆ ನಿನಗೆ ಗೊತ್ತಿದ್ದರೆ ಈ ದಿವಸ ನೀನು ದೇವರು ಹೇಳ್ತಾ ಇದ್ದಾನೆ, ನೀನು ಆರಾಧನೆ ಮಾಡುವಂಥದ್ರಲ್ಲಿ ಶಕ್ತಿ ಇದೆ, ನೀನು ಆರಾಧನೆ ಮಾಡುವಂಥದ್ರಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ, ನಿನ್ನೊಬ್ಬನೇ, ನೀನು ನಂಬಿಕೊಂಡಂತ ನಿನ್ನೊಬ್ಬನೇ ದೇವ್ರನ್ನು ಆರಾಧನೆ ಮಾಡುವಂತ ಶಕ್ತಿ ಅಂತದಾಗಿದೆಯಪ್ಪ ಅಂತಂದ್ರೆ, ಲೋಕದೊಂದಿಗೆ ಹೊಂದಾಣಿಕೆ ಇಲ್ಲದೆ, ಲೋಕದೊಂದಿಗೆ ನೀನು ಒಪ್ಪಂದ ಮಾಡದೆ, ರಾಜಿ ಪಡೆದೆ, ನೀನ್ ನಂಬಿಕೊಂಡಂತ ನಿನ್ನೊಬ್ಬನನ್ನೇ ದೇವರನ್ನ ನೀನು ಆರಾಧನೆ ಮಾಡದಪ್ಪ ಅಂದ್ರೆ, ಓ ಆತನ ಆಕಾಶದಿಂದ ಇಳಿದು ಬರುವಂತ ದೇವರಾಗಿದ್ದಾನೆ. ಓ ಆತನ ಸೆರೆಮನೆ ಅಸ್ಥಿವಾರಗಳನ್ನು ಕದಲಿಸುವಂತವನಾಗಿದ್ದಾನೆ.
ಮಹಾ ಭೂಕಂಪಗಳನ್ನು ಉಂಟು ಮಾಡುವಂತ ದೇವರಾಗಿದ್ದಾನೆ. ಅಷ್ಟು ಮಾತ್ರ ಎಲ್ಲ ನಾವು ನೋಡ್ತಾ ಇದ್ದೀವಿ, ಎಲ್ಲಾ ಬೇಡಿಗಳನ್ನು ಕಳಚಿ ಬೀಳುವಂತವುಗಳಿವೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಇದು ಆರಾಧನೆ ಇಲ್ಲತಕ್ಕಂಥ ಅನುಭವ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪೌಲ ಮತ್ತು ಸೀಲರು ಇಂಥ ಒಂದು ಆರಾಧನೆ ಮಾಡ್ತಾ ಬಂದರು, ತಮ್ಮ ದೇವರನ್ನು ಘನಪಡಿಸ್ತಾ ಬಂದರು. ಸರ್ಕಾರವು, ಅಧಿಕಾರಿಗಳು, ಮಂತ್ರಿಗಳೆಲ್ಲವೂ ಕೂಡ ಒಂದಾಗಿ ಅವರನ್ನು ಸೆರೆಮನೆಯಲ್ಲಿ ಹಾಕಿದ್ರು ಕೂಡ ತಮ್ಮ ದೇವರನ್ನು ಆರಾಧನೆ ಮಾಡದೆ, ಅವರು ಬಿಟ್ಟು ಬಿಡದೆ ತಮ್ಮ ದೇವರನ್ನು ಆರಾಧನೆ ಮಾಡ್ತಾ ಬಂದಿದ್ದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಎಲ್ಲವನ್ನು ತಾರುಮಾರು ಮಾಡ್ತಾ ಬಂದನಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ದೇವರು ಎಲ್ಲವನ್ನು ಕೂಡ ಅಲ್ಲೋಲ ಕಲ್ಲೋಲವಾಗಿ ಮಾಡ್ತಾ ಬಂದನಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಎಂದಿಗೂ ಕೂಡ ತಮ್ಮ ಜೀವಿತದಲ್ಲಿ ಭಯಪಡಲಿಲ್ಲ ಅವರು. ಆ ಏಟುಗಳನ್ನು ನೋಡಿ, ಆ ಚಡಿಗಳನ್ನು ನೋಡಿ, ಆ ಸೆರೆಮನೆ ನೋಡಿ, ಆ ಒಂದು ಹಿಂಸೆ ನೋಡಿ ಎಷ್ಟು ಮಾತ್ರ ಕೂಡ ಭಯಪಡಲಿಲ್ಲ, ಜಿಗುಪ್ಸೆ ಪಡಲಿಲ್ಲ. ಆತ್ಮೀಯ ಜೀವಿತದಲ್ಲಿ ಅವ್ರು ಹಿಂದೆ ಹೋಗ್ಲಿಲ್ಲ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ತಮ್ಮ ದೇವರನ್ನೇ ಅವರು ಆರಾಧಿಸ್ತಾ ಬಂದರು. ಲೋಕದೊಂದಿಗೆ ರಾಜಿ ಪಡಲಿಲ್ಲ, ಲೋಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಅವರು ತಮ್ಮ ಜೀವಿತದಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಬಂದಿದ್ದಕ್ಕಾಗಿ ರೋಷ ಉಳ್ಳಂತ ದೇವರು, ಪರಾಕ್ರಮ ಶಕ್ತಿ ಉಳ್ಳಂತ ದೇವರು, ಭುಜಬಲ ಹೊಂದಿದಂತ ದೇವರು, ಸರ್ವಶಕ್ತನಾದಂತ ದೇವರು ಆತನ ಏನ್ ಮಾಡ್ತಾ ಬಂದನಪ್ಪ ಅಂತಂದ್ರೆ ಎಲ್ಲವನ್ನು ಅಲ್ಲೋಲ ಕಲ್ಲೋಲವಾಗಿ ತನ್ನ ಪ್ರಜೆಗಳಿಗೋಸ್ಕರ ಆತನು ಏನ್ ಮಾಡ್ತಾ ಬಂದನಪ್ಪ ಅಂದ್ರೆ ಸಮಸ್ತವನ್ನು ಕೂಡ ಆತನ ಏನ್ ಮಾಡ್ತಾ ಬಂದನಪ್ಪ ಅಂದ್ರೆ ತಿರುಗಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ನಾವು ಮುಂದೆ ಹೋಗಿ ನೋಡುವಂತ ಸಮಯದಲ್ಲಿ ಅವ್ರ ಗಾಯಗಳನ್ನ ಕಟ್ಟುತ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದೇ ಅಧ್ಯಾಯದಲ್ಲ ಮುಂದೆ ನೋಡ್ತಾ ಹೋದರೆ ನಾವು ನೋಡ್ತೀವಿ, ಅದೇ ಯಾರು ಅವ್ರನ್ನ ಹೊಡೆದಿರ್ತಾರೋ ಅವರೇ ಅವ್ರ ಗಾಯಗಳನ್ನು ಕಟ್ಟುತ್ತಾ ಬಂದರು. ಅವರೇ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಅವರನ್ನು ಕೂಡ ಉಪಚರಿಸ್ತಾ ಬಂದರು ಅಂತ ಹೇಳಿ, ಅವರಿಗೆ ಊಟ ಮಾಡಿಸ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಂತ ಶ್ರೇಷ್ಠವಾದಂಥ ಸಂಗತಿ ಈ ದಿವಸ ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ಅವರು ಆ ಸೆರೆಮನೆಯಲ್ಲಿ ಅವರು ಸ್ತುತಿ ಪದಗಳನ್ನು ಹಾಡೋದು ಮುಖಾಂತರವಾಗಿ ನಾವು ನೋಡ್ತಾ ಇದ್ದೀವಿ. ದೇವರು ಅವರಿಗೋಸ್ಕರ ಕಾರ್ಯಗಳನ್ನು ಮಾಡ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ದಿವಸ ನೀನು ಗ್ರಹಿಸ್ಕೊಂಡಿದೀಯಾ? ನೀನು ಮಾಡುವಂಥ ಆರಾಧನೆಯಲ್ಲಿರ್ತಕ್ಕಂಥ ಶಕ್ತಿ ಏನಾಗಿದೆ? ನಿನ್ನ ದೇವರಿಗೆ ನೀನು ಈ ಒಂದು ದಿನದಲ್ಲಿ ಬಂದು ನೀನು ದೇವರಿಗೆ ಆರಾಧನೆ ಮಾಡುವಂತಹದ್ರಲ್ಲಿದ್ದಂಥ ಶಕ್ತಿ ನೀನು ಗ್ರಹಿಸ್ಕೊಂಡಿದೀಯಾ? ತಿಳಿದುಕೊಂಡಿದೀಯಾ? ಈ ದಿವಸ ನೀನು ನಂಬಿಕೊಂಡಂಥ ದೇವರನ್ನು ಈ ದಿವಸ ಬಂದು ನೀನು ಆರಾಧನೆ ಮಾಡೋದರಲ್ಲಿ ನಿನ್ನ ಜೀವಿತವನ್ನು ಮಾರ್ಪಡಿಸುವಂಥ ಶಕ್ತಿ ಇದೆ. ನಿನ್ನ ಮಕ್ಕಳ ಜೀವಿತ ಮಾರ್ಪಡಿಸುವಂಥ ಶಕ್ತಿ ಇದೆ. ನಿನಗೆ ಉಂಟಾದಂಥ ಪ್ರತಿಯೊಂದು ಪರಿಸ್ಥಿತಿಗಳನ್ನು ತಿರುಚಿ ಹಾಕೋದಕ್ಕೋಸ್ಕರ, ಎಲ್ಲವನ್ನು ಬದಲಾಯಿಸೋದಕ್ಕೋಸ್ಕರ ಶಕ್ತಿ ಇದೆ. ಅದಕ್ಕೋಸ್ಕರ ಈ ದಿವಸ ನೀನು ನಂಬಿಕೊಂಡ